ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿ ಇದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಇವತ್ತು ಸ್ವಲ್ಪ ಲೇಟಾಗಿಯೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆಯಿಂದನೇ, ಬಟ್ ಮುಂಚೆ ಎಲ್ಲ ಆಲ್ರೆಡಿ ಯೋಗ ಮಾಡಿದೆ, ನೀರು ಕುಡಿದೆ. ಸೊ ಅದೆಲ್ಲ ಆಯಿತು. ಆರಾಮಾಗಿ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಯಾಕೋ ಇವತ್ತು ವೀಡಿಯೋ ಮಾಡಲಿಕ್ಕೂ ಮನಸ್ಸಿರಲಿಲ್ಲ. ಹಾಗೇನೋ ಸ್ವಲ್ಪ ಮನಸ್ಸು ಕೂಡ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಅದೇ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಇನ್ನು ಹಿಂಗೆ ಕೂತ್ರೆ ಆಗಲ್ಲ, ಸ್ವಲ್ಪ ವೀಡಿಯೋನಾದರೂ ಮಾಡೋಣ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೋ ಒಂಥರ ಬೇಜಾರಲ್ವಾ, ಯಾರೋ ಒಂದು ಮಾತು ಹೇಳಿ ಹೋಗ್ಬಿಡ್ತಾರೆ ಅವ್ರ ಪಾಡಿಗವರು. ಬಟ್ ಅದು ಕೇಳಿಸ್ಕೊಂಡಿರೋ ನಮ್ಮ ಕಿವಿಗಳು ಸುಮ್ಮನೆ ಇರಬೇಕಲ್ವ, ಅದು ನಮ್ಮ ಮನಸ್ಸಲ್ಲಿ ಆಗ್ಲೆಲ್ಲನೇ ಯೋಚನೆ ಮಾಡ್ಕೊಂಡು ಕೂತಿರುತ್ತೆ. ನಿಮಗೂ ಈ ಥರ ಯಾವುದಾದ್ರೂ ಆಗಿದೆನಾ, ಅಂದರೆ ನಿಮಗೂ ಈ ಥರ ಅನುಭವ ಆಗಿದೆನಾ ಅಂತ ಕೇಳ್ತಾ ಇದ್ದೀನಿ. ನಾನು ಅಷ್ಟಾಗಿ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಕೆಲವೊಂದು ಮಾತುಗಳು ನಮ್ಮ ಹತ್ರದವರಿಂದನೇ ಬಂದಾಗ ತುಂಬಾ ಬೇಜಾರಾಗುತ್ತೆ. ಎಲ್ಲೋ ಕೂತಿರೋ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ, ಬಟ್ ನಮ್ಮ ಹತ್ರದಲ್ಲಿರೋರೇ ನಮಗೆ ಹಿಂದೆಯಿಂದ ಮಾತಾಡ್ತಿರ್ತಾರೆ. ಅದು ನಮ್ಮ ಕಿವಿಗೆ ಬಿದ್ದಾಗ ಸ್ವಲ್ಪ ಎಲ್ಲೋ ಬೇಜಾರಾಗುತ್ತೆ. ಬಟ್ ಪರವಾಗಿಲ್ಲ ಅಂತ ಅನ್ಕೋತೀನಿ. ಬಟ್ ಇವತ್ತು ಯಾಕೋ ತುಂಬಾ ಬೇಜಾರಾಗ್ತಾಯಿತ್ತು. ಸೊ ಏನು ಮಾಡಲಿಕ್ಕೂ ಮನಸ್ಸಿರಲಿಲ್ಲ. ಆದರೂ ಕೂಡ ದಿನ ನಡಿಬೇಕಲ್ವ. ಸೊ ಅದಕ್ಕೋಸ್ಕರ ಮತ್ತೆ ದಿನನ ಶುರು ಮಾಡ್ತಾಯಿದ್ದೀನಿ. ಸೊ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು ಅಂತ ತುಂಬ ಸತಿ ಅನ್ಕೋತೀವಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಸ್ವಲ್ಪ ಸಮಯನೇ ಬೇಕಾಗುತ್ತೆ ಅಲ್ವಾ. ಯಾರಿಗಾದ್ರೂ ಮೋಟಿವೇಶನ್ ಮಾಡಬೇಕಾದ್ರೆ ಹಂಗಲ್ಲ, ಹಿಂಗೆ ಮಾಡು, ಈ ಥರ ಇರು, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತೀವಿ. ಬಟ್ ಅದು ನಮ್ಮ ಬುಡಕ್ಕೆ ಬಂದಾಗ ಸ್ವಲ್ಪ ಚೇಂಜ್ ಆಗಿಬಿಡ್ತೀವಿ. ಸೊ ನಮ್ಮ ಮನಸ್ಸಿನ ಮಾತು ನಮಗೆ ಕೇಳೋಕ್ಕಾಗಲ್ಲ. ಇನ್ನು ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಟೊಮೊಟೊ ಹಣ್ಣು ತುಂಬ ಇತ್ತು. ಹಾಗಾಗಿ ಟೊಮೊಟೊದು ಒಂದು ಕರಿ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಒಗ್ಗರಣೆನೂ ಕೂಡ ಹಾಕೋತಿದ್ದೀನಿ. ಇದು ತುಂಬಾ ಸಿಂಪಲ್ಲಾಗಿರುತ್ತೆ, ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಇದ್ರ ರೆಸಿಪಿ ನೋಡೋಣ. ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆನ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ. ಸೊ ಈಸಿಯಾಗಿ ಕರಿಬೇವು ಸೊಪ್ಪು ನಾವು ನಾರ್ಮಲಾಗಿ ಯಾವ ಥರ ಒಗ್ಗರಣೆ ಹಾಕ್ತೀವೋ ಅದೇ ಥರ ಒಗ್ಗರಣೆನ ಹಾಕೋತಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೆ, ಅಂದರೆ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಹಾಕೊಂಡಾದಮೇಲೆ ಅದು ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಾನು ಯಾವಾಗಲೂ ಎಲ್ಲದಕ್ಕೂ ಸ್ವಲ್ಪ ಆಲ್ಮೋಸ್ಟ್ ಹಿಂಗನ್ನೇ ಯೂಸ್ ಮಾಡ್ತೀನಿ, ಯಾಕೋ ಗೊತ್ತಿಲ್ಲ, ನಂಗೆ ಅದು ಇಷ್ಟ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಹಿಂಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅದೆಲ್ಲ ಬೆಂದ ಮೇಲೆ ಅದಕ್ಕೆ ನಾವು ಯಾವಾಗಲೇ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿನ, ಅದನ್ನು ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ಫ್ರೈ ಆಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಇದು ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೆಯೇ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಅಂತ ಹೇಳ್ತೀನಿ. ಯಾರಿಗಾದ್ರೂ ಅಡುಗೆ ಏನೂ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಥವಾ ಟೊಮೊಟೊ ಹಣ್ಣು ಇದೆ ಅಂತ ಅಂದಾಗ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಇದು ನಾನಿವಾಗ ಸ್ವಲ್ಪ ಅರಶಿನ ಪುಡಿನ ಹಾಕೋತಾ ಇದ್ದೀನಿ. ಸೊ ಈ ಟೈಮಲ್ಲಿ ಅರಶಿನ ಪುಡಿ ಹಾಕೋದ್ರಿಂದ ಬೇಗನೆ ಅದು ಬೆಂದೋಗುತ್ತೆ. ಅದಕ್ಕೋಸ್ಕರ ರುಚಿಗೆ ಎಷ್ಟು ಖಾರ ಬೇಕು ಅಂದರೆ ಖಾರ ನೋಡ್ಕೋಬೋದು. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಅಂದರೆ ಸಾಂಬಾರಿಗೆಲ್ಲ ಹಾಕಲಿಕ್ಕೆ ಮಾಡಿರ್ತೀವಿ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಕೊತ್ತಂಬರಿ ಕಾಳು ಪುಡಿ ಅದೆಲ್ಲ ಹಾಕಿಲ್ಲ ಅಲ್ವಾ, ಹಾಗಾಗಿ ಮಸಾಲ ಪುಡಿನ ಒಂಚೂರು ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕೋತಾ ಇರೋದು. ಸೊ ಇವಾಗ ನೀಟಾಗಿ ಬಾಡಿಸ್ಕೋಬೇಕು. ಸೊ ಇದು ಲೋ ಫ್ಲೇಮ್ನ ಸ್ವಲ್ಪ ಸ್ಲಿಮ್ಮಲ್ಲೇ ಇಡಬೇಕು. ಬಿಕಾಸ್ ಇಲ್ಲಾಂದರೆ ತುಂಬ ಒತ್ತಿ ಬಿಡುತ್ತೆ. ಅದಕ್ಕೋಸ್ಕರ, ಯಾಕಂದರೆ ಮಸಾಲೆ ಹಾಕಿರ್ತೀವಿ ಅಲ್ವಾ, ಅದಕ್ಕೋಸ್ಕರ. ಇನ್ನು ಫೈನಲಾಗಿ ಅದಕ್ಕೆ ಟೊಮೊಟೊ ಹಣ್ಣನ್ನ ಎಷ್ಟು ಬೇಕೋ ಅಷ್ಟು ಹೆಚ್ಚಿಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಬೇಕು ಅದನ್ನು. ಯಾಕಂದರೆ ಆ ಒಗ್ಗರಣೆಗೂ ಮತ್ತು ಆ ಟೊಮೊಟೊ ಹಣ್ಣು ನೀಟಾಗಿ ಎಲ್ಲದನ್ನು ಕೂಡ ಬೆಂದ ಮೇಲೇ ಈ ಒಂದು ಟೊಮೊಟೊ ಕರಿ ರೆಡಿ ಆಗೋದು. ಅದಕ್ಕೋಸ್ಕರನೇ ನೀಟಾಗಿ ಎಲ್ಲದನ್ನು ಕೂಡ ಬಾಡಿಸ್ಕೊಂಡಾದಮೇಲೆ ಈ ಥರ ಕಾಣುತ್ತೆ. ಇನ್ನೂ ಅದು ನೀಟಾಗಿ ಬೆಂದ ಮೇಲೇ ಒಂದು ಅದರ ಟೇಸ್ಟು ಎನ್ಹಾನ್ಸ್ ಆಗೋದು. ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಒಂದು ಎಲ್ಲ ಸೆಟ್ ಆದಮೇಲೆ ಉಪ್ಪನ್ನು ಕೂಡ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಅಂದರೆ ಲೋ ಫ್ಲೇಮಲ್ಲೇ ಅದು ಬೇಯ್ಕೊಳ್ಳುತ್ತೆ ಅಂತ ಹೇಳಿ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ರೈಸ್ನು ಕೂಡ ಮಾಡಬೇಕಾಗಿತ್ತು. ಅದಕ್ಕೆ ಪಕ್ಕದ ಗ್ಯಾಸ್ ಒಲೆ ಮೇಲೆ ರೈಸ್ ಕೂಡ ಮಾಡಿಕೊಂಡೆ. ಸೊ ಇದೆಲ್ಲದೂ ಒಂದೊಂದೇ ಸತಿಗೆ ಮಾಡ್ಕೋಬೇಕು. ಯಾಕಂದರೆ ಒಂದು ಕಡೆ ಗಮನ ಕೊಟ್ಟರೆ ಇನ್ನೊಂದು ಕೆಲಸ ಹಾಳಾಗುತ್ತೆ. ಅದಕ್ಕೋಸ್ಕರ ಅದ್ರ ಪಾಡಿಗೆ ಅದು ರೈಸ್ 3 ವಿಷಲ್ ಆಗಿಬಿಡುತ್ತೆ. ಇನ್ನು
ಚಪಾತಿನೂ ಕೂಡ ಮಾಡ್ಕೋಬೇಕು. ಈ ಪಲ್ಯ ರೆಡಿ ಆದಮೇಲೆ ಅವನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ. ಲಾಸ್ಟಿಗೆ ಫೈನಲಾಗಿ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಆ ಒಂದು ಕರಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿಂದ ಮೇಲೆ ಹಾಕಿಬಿಟ್ಟು ಮುಚ್ತಾ ಇದ್ದೀನಿ. ಅಂದರೆ ನೀಟಾಗಿ ಬೇಯೋ ಟೈಮಲ್ಲಿ ಆ ಒಂದು ಫ್ಲೇವರ್ ಕೂಡ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಮಾಡಿದ್ಮೇಲೂ ಒಂಥರ ಸಿಂಪಲ್ಲಾಗಿ ಇವತ್ತು ಪಲ್ಯ ಮಾಡಿದ್ದೀನಿ. ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಮನಸ್ಸಿರಲಿಲ್ಲ, ಅದಕ್ಕೋಸ್ಕರನೇ. ಇನ್ನು ಆವಾಗಿವಾಗ ಸ್ವಲ್ಪ ಗ್ಯಾಸ್ ಕಟ್ಟೆನ ಒರೆಸ್ತಾ ಇದ್ದರೆ ನಮಗೂ ಕೂಡ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಇನ್ನು ಚಪಾತಿನೂ ಕೂಡ ಮಾಡೋದ್ರಿಂದ ಇವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇದ್ರ ಜೊತೆಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಚಪಾತಿನೂ ಕೂಡ ಮಾಡಿಕೊಂಡೆ. ಸೊ ಬೆಳಗ್ಗೆ ತಿಂಡಿಗೆ ಇದನ್ನು ಮಾಡ್ಕೊಂಡಿರೋದ್ರಿಂದ ಅಂದರೆ ಬೇಗನೆ ಮಾಡಿಬಿಟ್ಟೆ. ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರು ಮಾಡೋದ್ರಿಂದ ಇವಾಗ ಇದು ಇರಲಿ ಅಂತ ಹೇಳಿಬಿಟ್ಟು. ಇನ್ನೂ ನಾನು ಆವಾಗಲೇ ಹೇಳ್ತಾ ಇದ್ದೆ, ಯಾರೋ ನನಗೆ ಕಮೆಂಟ್ ಮಾಡ್ತಾರೆ. ಸೊ ನಮ್ಮ ಒಂದು ಏನೋ ಒಂದು ವಿಷಯನ ಹೇಳ್ತಾರೆ, ಅದು ನನಗೆ ಇಷ್ಟ ಆಗಲ್ಲ, ಅಥವಾ ಅದು ಅವ್ರ ಪಾಯಿಂಟ್ ಆಫ್ ವ್ಯೂವಿಂದ ಮಾತಾಡಿರ್ತಾರೆ, ಅದು ನನಗೆ ಮನಸ್ಸಿಗೆ ಬೇಜಾರಾಗಿದೆ ಅಂತ. ಬಿಕಾಸ್ ನನಗೆ ಎದುರುಗಡೆ ಹೇಳಿದ್ರೆ ಅಷ್ಟು ಬೇಜಾರಾಗಲ್ಲ. ಬಟ್ ಯಾರೋ ಮೂರನೇ ವ್ಯಕ್ತಿಯಿಂದ ಅದು ಗೊತ್ತಾದಾಗ ಸಖತ್ ಬೇಜಾರಾಗುತ್ತೆ. ಅದರಲ್ಲೂ ನಮ್ಮವರೇ ನಮಗೆ ಮಾತಾಡಿದಾಗ ತುಂಬಾ ಬೇಜಾರಾಗುತ್ತೆ. ಯಾರು ಏನೇ ಮಾತಾಡಲಿ, ಇದರಲ್ಲಿ ಒಂದೇ ಒಂದು ಖುಷಿ ವಿಚಾರ ಅಂದರೆ ಅಭಿಯವರು ನನ್ನ ಪರವಾಗಿರ್ತಾರೆ. ಸೊ ಅದಂತೂ ನಂಗೆ ಸಖತ್ ಖುಷಿ. ಅವರ ಒಂದು ನಂಬಿಕೆನ ನಾನು ಯಾವತ್ತೂ ಬೇಜಾರು ಮಾಡಲ್ಲ. ಅವರು ಹೇಗಿದ್ರೂ ನಾನು ಯಾವತ್ತೂ ತಪ್ಪು ಕೆಲಸ ಅಂತೂ ಮಾಡಲ್ಲ. ಆರಾಮಾಗಿ ಅವರ ಒಂದು ಗೌರವಕ್ಕೆ ತಕ್ಕೆ ಬರದೇ ಇರೋ ರೀತಿಯೇ ಇಷ್ಟು ದಿನ ನಡ್ಕೊಂಡಿದ್ದೀನಿ. ಇನ್ಮೇಲೂ ಕೂಡ ಅದೇ ಥರನೇ ಇರ್ತೀನಿ. ಅದೇನೋ ಹೇಳ್ತಾರಲ್ವ, ಗಂಡ ಒಬ್ಬನು ನಮ್ಮ ಪರವಾಗಿದ್ಬಿಟ್ರೆ ಇಡೀ ಪ್ರಪಂಚನೇ ಗೆಲ್ತಾಳೆ ಹೆಣ್ಣು ಅಂತ. ನನಗೂ ಅದೇ ಥರನೇ ಅನಿಸುತ್ತೆ ಗೈಸ್. ಯಾವಾಗ್ಲೂ ಅಭಿಯವರು ನನ್ನ ಪರ ಇದ್ಬಿಟ್ರೆ ಸಾಕು, ಯಾರು ಏನು ಹೇಳಿದ್ರು ನನ್ನನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇವತ್ತು ಸಖತ್ ಬೇಜಾರಾಗಿತ್ತು ಅಲ್ವಾ, ಅದಕ್ಕೆ ಅಭಿಯವರು ಕೂಡ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು. ಏನೂ ಆಗಲ್ಲ ಬಿಡು, ಅವ್ರ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ, ನೀನು ಆರಾಮಾಗಿರು, ಮಗುನೂ ಆರಾಮಾಗಿಟ್ಕೋ, ಆರಾಮಾಗಿ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡು ಅಂತ ಹೇಳಿದ್ರು. ಇನ್ನು ಇವತ್ತು ಆ್ಯಕ್ಚುಲಿ ಈ ವ್ಲಾಗ್ ಕಡೆಯಿಂದನೇ ನಮಗೆ ನಿನ್ನೆ ಅಷ್ಟೊಂದು ಇದಾಗಿದ್ದು. ಬಟ್ ಅವರೇ ಹೇಳಿದ್ರು, ನಿಂಗೆ ಖುಷಿ ಕೊಡೋದೇ ಆ ಒಂದು ವೀಡಿಯೋ ಮಾಡೋದಲ್ವಾ, ಸೊ ಇವತ್ತು ಈ ಬೇಜಾರಾಗೋದು ಬಿಟ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡು, ಅವಾಗ ನಿನ್ನ ಮೂಡ್ ನಿನಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹೌದು, ಅದೂ ತುಂಬಾ ನಿಜ. ಯಾಕಂದರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಗೆ ನನಗೆ ಎಲ್ಲದನ್ನು ಕೂಡ ಮರೆತು ವೀಡಿಯೋ ಕಡೆನೇ ಗಮನ ಕೊಡ್ತೀನಿ. ಅಂದರೆ ಕಾನ್ಸೆಪ್ಟ್ ಏನು ಮಾಡೋದು, ಅಥವಾ ವಾಯ್ಸ್ ಓವರ್ನ ಹೇಗೆ ಕೊಡೋದು, ಯಾವಾಗ ಎಡಿಟ್ ಮಾಡೋದು, ಹಾಕೋದು ಅಂತ ಹೇಳಿ ಅದ್ರ ಕಡೆ ಗಮನ ಕೊಡ್ತೀನಲ್ವ. ಅದಕ್ಕೋಸ್ಕರ ಅವ್ರು ನಂಗೆ ಆ ಥರ ಹೇಳಿದ್ರು ಅನಿಸುತ್ತೆ. ಅವ್ರು ಹೇಳಿದ್ದೆ ತಡ, ಎಲ್ಲಿ ಮೋಟಿವೇಶನ್ ಎಲ್ಲಿತ್ತೋ ಗೊತ್ತಿಲ್ಲ, ಆರಾಮಾಗಿ ಎಲ್ಲದನ್ನೂ ಮರೆತು ಈ ಒಂದು ಕೆಲಸನ ಮಾಡ್ಲಿಕ್ಕೆ ನಿಂತ್ಕೊಂಡೆ ನಾನು. ಖುಷಿ ಅನಿಸುತ್ತೆ ಇಷ್ಟು ಒಳ್ಳೆ ಲೈಫ್ ಪಾರ್ಟ್ನರ್ನ ನನಗೆ ಸಿಕ್ಕಿರೋದು. ಇನ್ನು ಇದು 6th ಮಂತ್ ಆಫ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಚೇಂಜಸ್ ಆಗ್ತಾ ಇದೆ ಲೈಫಲ್ಲಿ. ಅಷ್ಟೊತ್ತಿಗೆ ಅಭಿಯವರು ಕೂಡ ಬಂದರು. ಅವ್ರಿಗೂ ಕೂಡ ಇಲ್ಲಿ ನೋಡಿ ಚಪಾತಿ ಮತ್ತು ಟೊಮೊಟೊ ಕರಿ ಮತ್ತು ಅವರು ಸ್ವಲ್ಪ ಚಟ್ನಿ ಪುಡಿ ಮೊಸರು ಹಾಕ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಆರಾಮಾಗಿ ತಿನ್ಕೊಂಡು ಹೋಗ್ತಿದ್ರು. ನಂದು ವಿಡಿಯೋ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಮಾಡಿದೆ. ಇನ್ನು ಅದಾದ ತಕ್ಷಣವೇ ಚಪಾತಿನ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡಿಕೊಂಡು ಉಳಿದನ್ನ ಎತ್ತಿಟ್ಬಿಡ್ತೀನಿ. ಮತ್ತು ಅದು ಮಾಡಿಟ್ಬಿಟ್ರೆ ಚೆನ್ನಾಗಿರಲ್ಲ, ಬಿಸಿ ಬಿಸಿದೆ ಮಾಡ್ಕೊಳ್ಳೋಣ ಅಂತ. ಇನ್ನು ಪ್ರೆಗ್ನೆನ್ಸಿ ಇದಕ್ಕೆ ಟೈಮಿಗೆ ಬಂದರೆ ತುಂಬಾ ಸ್ಮೂತಾಗಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇಷ್ಟುವರೆಗೂ ಏನೂ ತೊಂದರೆ ಆಗಿಲ್ಲ. ಬಟ್ ಇನ್ಮೇಲೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಗೊತ್ತಿಲ್ಲ, ನೋಡೋಣ. ಇಲ್ಲಿವರೆಗೂ ಆರಾಮಾಗೇ ಇದ್ದೀನಿ. ಆರಾಮಾಗಿ ಒಂದು ಫ್ಲೋಯಲ್ಲಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಕೆಲಸನ ಮಾಡಿಕೊಂಡು ನಿಧಾನಕ್ಕೇ ಎಲ್ಲ ಮುಗಿಸ್ಕೋತಾ ಇದ್ದೀನಿ. ಬಟ್ ಇತ್ತೀಚೆಗೆ ಯಾಕೋ ಸ್ವಲ್ಪ ಸುಸ್ತೂ ಕೂಡ ಆಗ್ತಾ ಇದೆ. ಹಾಗೆಯೇ ಕೆಲವೊಂದು ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ ಬಾಡೀಲಿ, ಅದೆಲ್ಲ ಕೂಡ ಕಾಮನ್ ಅಂತ ಹೇಳ್ತಾರೆ. ನಾನು ಕೂಡ ಕೆಲವೊಂದು ಬುಕ್ಸ್ಗಳ್ನ ಓದ್ತೀನಿ, ಅದೇ ಥರ ಕೆಲವೊಂದು ಆರ್ಟಿಕಲ್ಸ್ಗಳ್ನ ಕೂಡ ಓದ್ತೀನಿ. ಮತ್ತು ನನಗೆ ಇನ್ನೊಂದೇನು ಅಂತ ಅಂದರೆ, ಏನಾದರೂ ಇತ್ತು ಅಂದರೆ ಅದನ್ನು ಸ್ವಲ್ಪ ನೋಡಬೇಕು ಅಥವಾ ತಿಳ್ಕೊಬೇಕು. ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಅಂದರೆ ನಾನು ಸುಮ್ಮನಾಗ್ಬಿಡ್ತೀನಿ. ಇಲ್ಲ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ, ನಾನು ಹಾಗೆ ಆ ಒಂದು ಕೆಲಸ ಮಾಡ್ತಿದ್ದೀನಿ ಅಂದಾಗ ಸ್ವಲ್ಪ ಹೆದರಿಕೆ ಆಗುತ್ತೆ. ಅದಕ್ಕೋಸ್ಕರ ಈ 6th ಮಂತ್ ಪ್ರೆಗ್ನೆನ್ಸಿಲಿ ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಅಥವಾ ಯಾವ ಥರ ಇರಬೇಕು ಎಲ್ಲದನ್ನು ಕೂಡ ಬೇರೆಯವ್ರ ಹತ್ರ ಸಲಹೆನ ಕೇಳ್ಕೊತೀನಿ, ಅಥವಾ ಡಾಕ್ಟ್ರನ್ನ ಕೇಳ್ತೀನಿ ಏನೆಲ್ಲ ಮಾಡ್ಬೋದು ಆ ಥರ ಎಲ್ಲ ಹೇಳಿ. ಆಮೇಲೆ ನಂಗೆ ಲಾಸ್ಟ್ ಒಂದು ವ್ಲಾಗಲ್ಲಿ ಇಬ್ಬರು ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಎಲ್ಲರೂ ಕೂಡ.
ಎಲ್ಲರಿಗೂ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನನ್ನ 6 ಮಂತ್ ಪ್ರೆಗ್ನೆನ್ಸಿ ಜರ್ನಿ ಹಾಕಿದಾಗ ತುಂಬಾ ಪಾಸಿಟಿವ್ ಕಮೆಂಟ್ಸ್ಗಳು ಕೂಡ ಬಂದಿದೆ. ಅದರಲ್ಲಿ ಒಬ್ಬರು ಹೇಳಿದರು ನನಗೆ ವೀವರ್ಸು, ನೀವು ಮೆಡಿಟೇಷನ್ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳಿ. ಹೌದು, ನಾನು ಕೂಡ ಮೆಡಿಟೇಷನ್ ಮಾಡ್ತೀನಿ. ಬಟ್ ಅವ್ರ ಮಾತುಗಳು ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಅವ್ರ ಕನ್ಸನ್ ಇಷ್ಟ ಆಯಿತು. ನಮ್ಮವರೇ ನಮ್ಗೆ ಏನೂ ಹೇಳದೇ ಇರೋವಂಥ ಟೈಮಲ್ಲಿ ನಮಗೆ ಯಾರಾದರೂ ಒಬ್ಬರು ಸಜೆಸ್ಟ್ ಮಾಡೋರು ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ. ಸೊ ತುಂಬಾ ಥ್ಯಾಂಕ್ ಯು ಮೇಡಮ್. ಇದೇ ರೀತಿಯಾಗಿ ನನಗೆ ನಿಮ್ಮ ಆಶೀರ್ವಾದ ಹಾಗೆ ನಿಮ್ಮ ಸಲಹೆಗಳು ಕೂಡ ಕೊಡ್ತಾ ಇರಿ ಅಂತ ಹೇಳ್ತೀನಿ. ಇನ್ನು ಅಭಿಯವ್ರ ಜೊತೆ ಕೂತ್ಕೊಂಡು ಬೆಳಗ್ಗೆ ತಿಂಡಿನ ತಿಂತಾ ಇದ್ದೆ. ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ಕಿತ್ತಾಡ್ಕೊಂಡು ತಿನ್ನೋದೇ ಒಂಥರ ಚೆನ್ನಾಗಿರುತ್ತೆ. ಅವ್ರದ್ದು ವಾದ ಏನು ಅಂದರೆ, ನನಗಾದರೆ ಎಣ್ಣೆ ಹಾಕಿ ಬೇಯಿಸ್ಕೊಟ್ಟಿದ್ಯಾ, ನೀನು ಮಾತ್ರ ತುಪ್ಪ ಹಾಕಿ ಬೇಯಿಸ್ಕೊಂಡಿದ್ಯಾ ಅಂತ ಹೇಳಿ. ಸೊ ಇಷ್ಟೇ ನಮ್ಮದು ಜಗಳಗಳು. ಇನ್ನು ಅಭಿಯವ್ರು ಹೋದ್ಮೇಲೆ ಹೀಗೆ ಕೂತ್ರೆ ಆಗಲ್ಲ, ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆವಾಗ ಏನೇನೋ ಯೋಚನೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಇನ್ನು ಕೂತ್ಕೊಂಡ್ರೆ ಆಗಲ್ಲ, ಏನಾದರೂ ಸ್ವಲ್ಪ ಕೆಲಸ ಮಾಡೋಣ, ಮೈಂಡಿಗೆ ಸ್ಟ್ರೆಸ್ ಕೊಟ್ಟರೆ ಇವೆಲ್ಲ ನೆನಪಾಗಲ್ಲ ಅಂತ ಹೇಳಿಬಿಟ್ಟು ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದರು ಅಭಿಯವರು. ಅಂದರೆ ವಾಷಿಂಗ್ ಮಿಷಿನಿಂದ ತೆಗ್ದಿಟ್ಟಿದ್ರು. ಇವಾಗ ನಾನು ಅದೆಲ್ಲದನ್ನು ಕೂಡ ಒಣ ಹಾಕ್ತಾಯಿದ್ದೀನಿ. ಅಭಿಯವ್ರದ್ದು ಹೆಲ್ಪ್ ಮಾಡೋದ್ರಿಂದ ಮನೆ ಕೆಲಸದಲ್ಲಿ ಅಷ್ಟಾಗಿ ಏನೂ ಕಷ್ಟ ಅನಿಸಲ್ಲ. ನಾನು ಕೂಡ ಕೆಲವೊಂದು ಟೈಮು ಅವರಿಗೆ ನೀಡಿದ್ದಾಗ ಶಾಪ್ಗೆ ಹೋಗಿ ಹೆಲ್ಪ್ ಮಾಡ್ತೀನಿ. ತುಂಬ ಆಗಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತೀನಿ. ಸೊ ನಾವು ಮನೇಲಿ ಇಬ್ಬರೇ ಇರೋದ್ರಿಂದ ಬೇರೆ ಯಾರೂ ಕೆಲಸ ಮಾಡಲಿಕ್ಕಿಲ್ಲ, ನಾವೇ ಮಾಡಬೇಕು. ಅಭಿಯವ್ರು ಹೇಳ್ತಾರೆ ಯಾರನ್ನಾದ್ರೂ ಇಟ್ಕೊಳ್ಳೋಣ ಕೆಲಸಕ್ಕೆ ಅಂತ. ಬಟ್ ನನಗಿನ್ನೂ ನಾನು ಆರಾಮಿದ್ದೀನಿ ಅಲ್ವಾ. ಸೊ ಮುಂದೆ ನನಗಿನ್ನೂ ಪ್ರಾಬ್ಲಮ್ ಅಂದರೆ ಲೈಕ್ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅಂದಾಗ ಇಟ್ಕೊಳ್ಳೋಣ, ಅಲ್ಲಿವರೆಗೂ ಬೇಡ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಟ್ಟಿದ್ದೀನಿ. ಯಾಕೆ ಅಂತ ಅಂದರೆ, ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ಒಳ್ಳೆಯದು ಬೇಬಿಗೆ ಅಂತ ಹೇಳಿದ್ದಾರೆ ಡಾಕ್ಟರು. ಅಥವಾ ದೊಡ್ಡವರು ಕೂಡ ಅದನ್ನೇ ಹೇಳ್ತಾರೆ ಅಲ್ವಾ, ನೀನು ಎಷ್ಟು ಆ್ಯಕ್ಟಿವ್ ಆಗಿರ್ತೀಯೋ ಅಷ್ಟು ನಿನ್ನ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಅಷ್ಟಾಗಿ ಏನೂ ನಾಲೆಡ್ಜ್ ಇರಲ್ಲ, ಒಂಥರ ಝೀರೋ ನಾಲೆಡ್ಜ್ ಅಂತಲೇ ಹೇಳ್ಬೋದು. ಎಲ್ಲರೂ ಹೇಳೋದನ್ನು ಕೇಳಿಕೊಂಡು ಅಥವಾ ಎಕ್ಸ್ಪೀರಿಯೆನ್ಸ್ ಇರಲ್ಲ ಅಲ್ವಾ. ಸೊ ಎಲ್ಲ ಹೊಸ ಅನುಭವಗಳೇ ಆಗ್ತಾ ಇರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ನಾವು ನಮ್ಮ ಲೈಫಲ್ಲಿ ಏನೋ ಮಾಡ್ತಾ ಇರ್ತೀವಿ. ಅವ್ರು ಮಾಡೋ ಅದ್ರ ಮಧ್ಯೆ ಇಂಥವ್ರು ಬಂದುಬಿಡ್ತಾರೆ ಏನೇನೋ ಹೇಳ್ಕೊಂಡು. ನನಗಂತೂ ಸಖತ್ ಬೇಜಾರಾಗ್ಬಿಡುತ್ತೆ. ಸೊ ಅವ್ರದ್ದೇ ನೂರಾರು ಸಮಸ್ಯೆಗಳಿರುತ್ತೆ ಅಥವಾ ಉಳುಕಿರುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮದು ಏನೋ ಒಂದು ಸಣ್ಣ ವಿಚಾರಕ್ಕೆ ಹಿಡ್ಕೊಂಡು ನಮ್ಮ ಮೇಲೆ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಹೇಳೋದು ಒಂದೇ ನಾನು, ನೀವು ಏನೇ ಹೇಳಿ ಏನೇ ಬಿಡಿ, ಎಲ್ಲ ಮಾತುಗಳನ್ನೂ ನಾನು ಕೇಳಿಸ್ಕೊಳ್ಳಲ್ಲ. ಕೆಲವೊಂದು ಮಾತು ಅದು ನಮಗೆ ಒಳ್ಳೆಯದಾಗಿದ್ದರೆ ನಾನು ಕೇಳ್ತೀನಿ, ಅದು ನನಗೆ ಬೇಡ ಅಂತ ಅನಿಸಿದರೆ ನಾನು ಬಿಟ್ಬಿಡ್ತೀನಿ. ಆವಾಗೆಲ್ಲ ಆ ಥರ ಹಚ್ಕೊಂಡು ಕೂತ್ಕೊತಿದ್ದೆ. ಬಟ್ ಇತ್ತೀಚೆಗೆ ನಾನು ತುಂಬಾ ಚೇಂಜ್ ಆಗಿದ್ದೀನಿ ಅಂತಲೇ ಅನ್ಕೋತಾ ಇದ್ದೀನಿ. ನನಗೆ ಆಶ್ಚರ್ಯ ಆಗ್ತಾಯಿತ್ತು, ಏನಪ್ಪ ಇದು ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ದೀನಲ್ಲ ಅಂತ. ಬಿಕಾಸ್ ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ಮಗುವಿನ ಮೇಲೇ ಪರಿಣಾಮ ಬೀರುತ್ತೆ. ಇಷ್ಟು ದಿನ ಏನೋ ಮುಗೀತು, ಇನ್ನೂ ಮಗು ಕೂಡ ಬರ್ತಾ ಇದೆ. ಸೊ ಇನ್ನೂ ಪ್ರಪಂಚಕ್ಕೆ ಎದುರ್ಕೊಂಡು ಕೂತ್ರೆ ನಮ್ಮ ಮಗುಗೆ ಯಾರು ಒಂದು ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾನು ಕೂಡ ಚೇಂಜ್ ಆಗಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಮೊದಲನೇ ಸ್ಟೆಪ್ ಇದೆ ಅಂತ ಅನಿಸುತ್ತೆ ನನಗೆ. ಎಲ್ಲ ಬಟ್ಟೆಗಳು ಕೂಡ ಇವಾಗ ಮರ್ಚಿಟ್ಟೆ. ಇನ್ನು ಏನೂ ಅಡುಗೆ ಮನೆ ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಅಡುಗೆ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದು ಚಪಾತಿ ಎಕ್ಸ್ಟ್ರಾ ಆಗಿಬಿಟ್ಟಿತ್ತು. ಅದನ್ನು ಕೂಡ ಈಗ ಅಂಗಡಿ ಹುಡುಗ ಬರ್ತಾನೆ, ಅವನಿಗೂ ಕೂಡ ಕೊಡೋಣ ಅಂತೇಳಿ ಮಾಡಿಟ್ಟಿದ್ದೆ. ಇನ್ನು ಬೇಗನೆ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆ ಕ್ಲೋಸ್ ಮಾಡಿಬಿಟ್ರೆ ಸ್ವಲ್ಪ ಹೊತ್ತು ಆರಾಮಾಗಿರ್ಬೋದು ಅನ್ನಿಸ್ತು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇನ್ನು ಫೈನಲಾಗಿ ನಂಗೆ ಇವತ್ತಿನ ಒಂದು ಬೆಸ್ಟ್ ಮೂಮೆಂಟ್ ಅಂದರೆ ಏನು ಗೊತ್ತಾ, ಇವತ್ತು ಫಸ್ಟ್ ಟೈಮು ನಮ್ಮ ಬೇಬಿ ಮೂವ್ ಮಾಡಿದೆ. ತುಂಬ ಜನ ಕೇಳ್ತಾ ಇದ್ರಿ, ನಿಮಗೆ ಬೇಬಿ ಮೂಮೆಂಟ್ಸ್ ಸ್ಟಾರ್ಟ್ ಆಗಿದ್ದಾನೆ ಅಂತ. ಲಿಟ್ರಲಿ ನಂಗೆ ನಿಜವಾಗ್ಲೂ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವತ್ತೇ ಫಸ್ಟ್ ಟೈಮ್ ನನಗೆ ಬೇಬಿ ಮೂಮೆಂಟ್ ಗೊತ್ತಾಗಿದ್ದು. ಸೊ ಇವತ್ತಿನ ದಿನದಲ್ಲಿ ಅದೊಂಥರ ಖುಷಿ ಅನ್ನಿಸ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಇನ್ನು 6 ಮಂತ್ ಮಿಡಲಲ್ಲಿ ನನಗೆ ಬೇಬಿ ಮೂಮೆಂಟ್ ಗೊತ್ತಾಗಿದ್ದು. ಸೊ ಅದೊಂಥರ ಎಕ್ಸ್ಟ್ರಾಡಿನರಿ ಫೀಲಿಂಗ್ ಅಂತಲೇ ಹೇಳ್ಬೋದು. ಅದನ್ನು ವರ್ಣಿಸೋಕ್ಕೂ ಕೂಡ ಆಗ್ತಾಯಿಲ್ಲ ನನಗೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಒಂದು ಕ್ಯೂಟಾಗಿ ಅಥವಾ ಒಂದು ಸ್ವೀಟ್ ಆಗಿರ್ತಕ್ಕಂಥ ಒಂದು ಸಣ್ಣದಾಗಿ
ಏನೋ ದ್ವಂದ್ವ ಮನಸ್ಸು ಅಂತಾರಲ್ವ ಆ ಥರ ಇದ್ದಂಥ ವಿಡಿಯೋ ಇದು. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ನೀವು ವಿಡಿಯೋ ಕಾಯ್ತಾ ಇರ್ತೀರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ನಿಮ್ಮ ಕಮೆಂಟ್ಸ್ನ ಓದಲಿಕ್ಕೆ ತುಂಬಾ ಎಕ್ಸೈಟ್ ಆಗಿರ್ತೀನಿ. ಸೊ ಇನ್ನು ಸಂಜೆ ದೀಪ ಹಚ್ಚಿ ಇವತ್ತು ಸಂಜೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.